ಏನು ಪ್ರಸನ್ನ ಹಾಗೆ ನೋಡ್ತಾ ಇದೆಯಾ? ಅಲ್ಲ ಯಜಮಾನ್ರೆ, ಇವತ್ತು ಟಿಪ್ ಟಾಪ್ ಆಗಿ ರೆಡಿ ಆಗಿಬಿಟ್ಟಿದ್ದೀರಲ್ಲ. ನಾನು ಇವತ್ತಿಂದ ಆಫೀಸ್ಗೆ ಹೋಗ್ತಾ ಇದ್ದೀನಿ. ವಾಚಲ್ಲಿಟ್ಟೆ. ಆಫೀಸ್ಗ? ಆದಿ, ಏನಪ್ಪ ಎಲ್ಲೋ ಹೊರಟಾಗಿದೆ? ಆಫೀಸ್ಗೆ ಹೊರಟಿದ್ದೀನಮ್ಮ. ಅವಶ್ಯಕತೆ ಇಲ್ಲ ಆದಿ. ಅಮ್ಮ, ನೀನು ಆಫೀಸಿಗೆ ಹೋಗೋದು ಬೇಡ ಅಂದೆ. ಅಮ್ಮ, ದಿನ ಹೋಗೋವಾಗೆ ಇವತ್ತು ಆಫೀಸ್ಗೆ ಹೊರಟಿದ್ದೀನಿ. ಯಾಕೆ ಬೇಡ ಅಂತಿದ್ದೀರಾ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಆದಿ, ಹೆಚ್ಚಿಗೆ ಮಾತಾಡೋದು ಬೇಡ. ಬೇಡ ಅಂತ ಹೇಳಿದ್ನಲ್ಲ, ಹೋಗೋದು ಬೇಡ. ಅಮ್ಮ, ಇವತ್ತು ನೀವು ದೇವಸ್ಥಾನಕ್ಕೆ ಹೊರಟಿದ್ದೀರಾ ಅಂತ ಗೊತ್ತಾಯಿತು. ನಾನು ಆಫೀಸ್ಗೆ ಹೋಗದೆ ಮನೆಯಲ್ಲೇ ಕೂತ್ಕೊಂಡ್ರೆ ಎಲ್ಲ ಕೆಲಸ ಪೆಂಡಿಂಗ್ ಆಗೋಗುತ್ತೆ ಅಮ್ಮ. ಅಲ್ಲಿ ಕ್ಲೈಂಟ್ಸ್ನ ಮೀಟ್ ಮಾಡೋಕ್ಕೂ ಯಾರೂ ಇಲ್ಲ. ಎಂಪ್ಲಾಯೀಸ್ ಎಲ್ಲ ಡೈಲಮಾದಲ್ಲಿರ್ತಾರೆ. ಪರವಾಗಿಲ್ಲ, ಒಂದೆರಡು ದಿನ ಏನೂ ಆಗೋದಿಲ್ಲ. ಹಠ ಮಾಡಬೇಡ. ಅಮ್ಮ, ಒಂದು ಇಂಪಾರ್ಟೆಂಟ್ ಪ್ರಾಜೆಕ್ಟ್ ಇದೆ, 130 ಕೋಟಿ. ಇವತ್ತು ನಾನು ಹೋಗಲಿಲ್ಲ ಅಂದರೆ ಅದು ಬೇರೆಯವ್ರ ಪಾಲಾಗೋಗುತ್ತೆ. 130 ಅಲ್ಲ, 1000 ಕೋಟಿ ಕಳ್ಕೊಂಡ್ರೂ ಪರವಾಗಿಲ್ಲ. ನನಗೆ ನಿನ್ನ ಆರೋಗ್ಯ ಮುಖ್ಯ. ಅದೇ ನನ್ನ ಆಸ್ತಿ. ನಿನ್ನ ಆರೋಗ್ಯ ಕಳ್ಕೊಂಡು ಹಣ ಸಂಪಾದನೆ ಮಾಡೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಅಮ್ಮ, ಇಟ್ಸ್ ಅ ಬಿಗ್ ಡೀಲ್. ಅದೇ ನಿನ್ನ ಮುಂದೆ ನನಗೆ ಯಾವ ಡೀಲು ಬಿಗ್ ಡೀಲ್ ಅಲ್ಲ. ಎಕ್ಸ್ಕ್ಯೂಸ್ ಮೇಡಮ್. ಯಾ ಮೇಡಮ್, ಆ ಮೆಕ್ಯಾನೈಸ್ಡ್ ಪಾರ್ಕಿಂಗ್ ಲಾಟ್ ಪ್ರಾಜೆಕ್ಟ್ ಟ್ರೈ ಮಾಡ್ತಾ ಇದ್ವಲ್ಲ, ಅದು ಕ್ಲೋಸ್ ಆಗಿದೆ ಮೇಡಮ್. ವಾಟ್? ಎಸ್ ಸರ್, ಅದು ಬೇರೆಯವ್ರ ಪಾಲಾಗಿದೆ. ಬೇರೆಯವರು ಅಂದರೆ? ಹೊಸ ಕಂಪ್ನಿ ಸರ್, ಅನುಷ್ಕಾ ಗ್ರೂಪ್ ಆಫ್ ಕಂಪನೀಸ್ ಅಂತ. ದೇ ಹ್ಯಾವ್ ಅಕ್ವೈರ್ಡ್ ಇಟ್. ಅನುಷ್ಕಾ ಗ್ರೂಪ್ ಆಫ್ ಕಂಪನೀಸಾ? ಈ ಹೆಸರನ್ನ ಇದಕ್ಕಿಂತ ಮುಂಚೆ ಮಾರ್ಕೆಟಲ್ಲಿ ಎಲ್ಲೂ ಕೇಳೇ ಇಲ್ವಲ್ಲ. ಹೊಸ ಕಂಪ್ನಿ ಸರ್, ಬಟ್ ತುಂಬ ಫಾಸ್ಟ್ ಗ್ರೋಯಿಂಗ್ ಕಂಪ್ನಿ. ಆ್ಯಕ್ಷನ್ ಟೆಂಡರ್ಸ್ ಎಲ್ಲ ಕಡೆ ಇವ್ರು ಬಿಡ್ ಮಾಡಿ ಗೆಲ್ತಿದ್ದಾರೆ ಅಂತ ಸುದ್ದಿ. ತುಂಬ ಬೇಗ ಬಿಸ್ನೆಸ್ನ ಎಕ್ಸ್ಪ್ಯಾಂಡ್ ಮಾಡ್ತಿದ್ದಾರೆ. ಓಕೆ, ವಿ ಆರ್ ಲೇಟ್. ಎನಿವೆ, ಇಟ್ಸ್ ಓಕೆ, ನೀವು ಹೊರಡಿ. ಓಕೆ ಸರ್, ಬರ್ತೀನಿ ಮೇಡಮ್. ಅಮ್ಮ ನೋಡಿ, ನಾವು ಚುರುಕಾಗದೆ ಇದ್ದಿದ್ದಕ್ಕೆ ಪ್ರಾಜೆಕ್ಟ್ ನಮ್ಮ ಕೈ ತಪ್ಪು ಹೋಗಿದೆ. ನೀವು ಆಫೀಸಿಗೆ ಹೋಗ್ತಾ ಇಲ್ಲ, ನಾನು ಹೋಗಲಿಲ್ಲ ಅಂದರೆ ಯಾವ ಕೆಲಸನೂ ಆಗಲ್ಲ ಅಮ್ಮ. ಆಗದೆ ಹೋದ್ರೆ ಏನು ಮುಳುಗೋಗೋದಿಲ್ಲ ಆದಿ. ಇವತ್ತು ಅವ್ರ ಪಾಲು, ನಾಳೆ ನಮ್ಮ ಪಾಲು. ನೀನಿವತ್ತು ಆಫೀಸಿಗೆ ಹೋಗೋದು ಬೇಡ. ಸಾರಿ ಮೈ ಸನ್, ಒಳಗಡೆ ಹೋಗಿ ರೆಸ್ಟ್ ಮಾಡಿ. ಬಟ್ ಮಾ. ಆದಿ, ಅಮ್ಮ ಹೇಳಾಯ್ತು ತಾನೇ, ಮಾತಿಗೆ ಮಾತು ಬೆಳೆಸೋದು ಬೇಡ. ಪ್ಲೀಸ್ ಗೋ ಟೇಕ್ ರೆಸ್ಟ್. ಸರಿಮ್ಮ. ಯಾಕೆ ಬ್ರೋ ಈ ಥರ ಓಡಾಡ್ತಿದ್ಯಾ? ಅದು ದೆವ್ವಗಳು ಓಡಾಡೋ ಟೈಮಲ್ಲಿ ಏನು ಮುನ್ಸ್ಕೊಂಡು ಮೇಲೆ ಬಂದಂತೆ? ಯಾರ ಮೇಲೆ ಮುನ್ಸು? ಇನ್ನೇನೋ ಪ್ರೀತು, ನಿಂತರೆ ಒಬ್ರು ಕೂತ್ರೆ ಒಬ್ರು, ಕಾಫಿ ಕೊಡೋಕೊಬ್ರು, ಟೀ ಕೊಡೋಕೊಬ್ರು, ಹೀಗೆ ಕೈಗೊಬ್ರು ಕಾಲ್ಗೊಬ್ರು ಆರೈಕೆ ಅಂತ ಕಟ್ಟಾಕಿರೋ ಪ್ರಾಣಿ ಥರ ನನ್ನ ಟ್ರೀಟ್ ಮಾಡ್ತಾ ಇದ್ದಾರೆ. ಹೊರಗಡೆ ಹೋಗೋಕ್ಕಾಗ್ತಾ ಇಲ್ಲ, ಮನೆ ಒಳಗೆ ಇರೋಕ್ಕಾಗ್ತಾ ಇಲ್ಲ. ಇಟ್ಸ್ ಇರಿಟೇಟಿಂಗ್. ನನಗೆ ಉಸಿರು ಕಟ್ತಾ ಇದೆ. ಅದ್ರ ಮಧ್ಯೆ ಈ ಪಾರ್ವತಿ ಬೇರೆ ಹೋದಲ್ಲಿ ಬಂದಲ್ಲಿ ಬೆನ್ನಿ ಕಟ್ಟಿರೋ ಬೇತಾಳ ಥರ ಪ್ರತ್ಯಕ್ಷ ಆಗ್ಬಿಡ್ತಾಳೆ. ಓ, ಇದು ಮ್ಯಾಟ್ರು. ಹೌಸ್ ಅರೆಸ್ಟು, ನಿಂಗೆ ಫುಲ್ಲು ರೆಸ್ಟು. ಎಲ್ಲ ನನ್ನ ಕರ್ಮ. ಅಲ್ಲ, ಕೆಲವು ಹೆಣ್ಮಕ್ಳು ಎಲ್ಲಿಗೂ ಹೋಗದೆ ಮನೆಯಲ್ಲೇ ಇರ್ತಾರಲ್ಲ, ಅದು ಹೇಗಿರ್ತಾರೋ ಏನೋ. ಅವ್ರು ನಿಜವಾಗ್ಲೂ ಗ್ರೇಟ್ ಪ್ರೀತು. ನಂಗೆ ಗೊತ್ತಿಲ್ಲ ಬ್ರೋ, ನನಗೆ ಪರಿಚಯ ಹುಡುಗಿರಲ್ಲ, ಬರೀ ಪಬ್ಬು ಡಿಸ್ಕೋ ಅಲ್ಲೇ ಇರ್ತಾರೆ. ಪ್ರೀತು, ನಾನು ಆ ಹುಡುಗಿರ ಬಗ್ಗೆ ಮಾತಾಡ್ತಾ ಇದ್ದೆ. ಮನೆಯಲ್ಲೇ ಇದ್ದು ಮನೆ ಮಗಳಾಗಿ, ಸೊಸೆಯಾಗಿ, ಹೆಂಡತಿಯಾಗಿ, ಮನೆ ಎಲ್ಲ ಜವಾಬ್ದಾರಿ ಹೊತ್ಕೊಂಡು ಹೊರಗಿನ ಪ್ರಪಂಚದಿಂದ ಸಂಪೂರ್ಣವಾಗಿ ಡಿಸ್ಕನೆಕ್ಟ್ ಆಗಿರ್ತಾರಲ್ಲ, ಅಂಥವ್ರ ಬಗ್ಗೆ ಹೇಳ್ತಾ ಇರೋದು. ಅವರೆಲ್ಲ ನಿಜವಾಗ್ಲೂ ಗ್ರೇಟ್ ಕಣೋ. ಕೆಲವು ಗಂಡು ಮಕ್ಳು ಇದ್ದಾರೆ ಬ್ರೋ, ಅವರು ಅಷ್ಟೇ ಮನೇಲೇ ಇರ್ತಾರೆ. ಅವರು ಗ್ರೇಟ್ ಅಲ್ವಾ ಬ್ರೋ? ನನಗೆ ಹಾಗೆಲ್ಲ ಇರೋಕ್ಕಾಗಲ್ಲಪ್ಪ. ಈ ಕಾಲೊಂದು ಏಟಾಗಿರಲಿಲ್ಲ ಅಂದಿದ್ರೆ ನಾನು ಓಡಾಡಿಕೊಂಡು ಆಫೀಸು ಮೀಟಿಂಗ್ ಅಂತ ಬ್ಯುಸಿ ಇರ್ತಾ ಇದ್ದೆ. ನೀನು ಮಾಡಿರೋ ಪಾಪಕ್ಕೆ ಸೋದರ ಸಂಬಂಧದ ಶಾಪ ಬ್ರೋ ಇದು.
ಏನು ಮಾತಾಡ್ತಾ ಇದೆಯೋ? ನನಗೆ ಯಾವ ಶಾಪ? ನೀನು ಮಾಡಿರೋ ಪಾಪ ಒಂದಾ ಎರಡಾ? ನಾನು ಪಾಪ ಮಾಡಿದ್ದೀನಿ. ಏನು ಹೇಳ್ತಾ ಇದೀಯಾ? ಮತ್ತಿನೇನು ಬ್ರೋ, ನಾನು ಕಾಲೇಜಲ್ಲಿದ್ದಾಗ ಬಂಕ್ ಹಾಕಿ ಅಲ್ಲಿ ಇಲ್ಲಿ ಸುತ್ತಬೇಕಾರೆ ಅದನ್ನೆಲ್ಲ ಮ್ಯಾಟ್ರ್ ತಂದು ಮನೇಲಿ ಹೇಳಿ ಸಿಗಾಕ್ಸಿದ್ದೆ. ಆ ಪಾಪಕ್ಕೆ ಈಗ ಶಿಕ್ಷೆ ಅನುಭವಿಸ್ತಿದ್ದೆ ನೀನು. ಪ್ರೀತು, ನೀನು ಪೋಲಿ ಅಲಿತಾ ಇದ್ದೆ. ಅಣ್ಣನಾಗಿ ನಿನಗೆ ಸರಿಯಾದ ದಾರಿ ತೋರಿಸ್ಬೇಕಾಗಿದ್ದು ನನ್ನ ಕರ್ತವ್ಯ ಅಲ್ವಾ? ಈಗ ನಿನ್ನ ತಮ್ಮನಾಗಿ ನಾನು ನನ್ನ ಕರ್ತವ್ಯ ಮಾಡಬೇಕಲ್ವಾ ಬ್ರೋ? ನೋಡು, ನಿನ್ನ ಕಾಲು ಏಟಾಗಿದೆ, ನೀನು ಈ ಥರ ಎಲ್ಲ ಓಡಾಡಬಾರ್ದು. ನೀನು 2 ದಿವಸ ಅಲ್ಲ, ನೀನು 2 ತಿಂಗಳು ಆರಾಮಾಗಿ ರೆಸ್ಟ್ ಮಾಡು, ಯಾರು ನೀನು ಏನೂ ಕೇಳಲ್ಲ. ನಾಳೆ ತುಂಬ ಕೆಲಸ ಇದೆ, ಎಲ್ಲೆಲ್ಲೆಲ್ಲೋ ಹೋಗ್ಬೇಕು, ಏನೇನೋ ಮಾಡಬೇಕು, ಎಲ್ಲ ಫುಲ್ ಎಂಜಾಯ್ ಮಾಡ್ಕೊಂಬಂದು ನಿಂಗೆ ನಾಳೆ ಹೇಳ್ತೀನಿ. ಓಕೆನಾ ಬ್ರೋ? ಬಾಯ್ ಬ್ರೋ. ದೊಡ್ಡೇಶ್ಮಾನ್ರೆ, ತುಂಬ ನಡಿಬೇಡಿ, ಕಾಲು ನೋವುತ್ತೆ. ಪಾರ್ವತಿ, ಇವಾಗ ನೀನು ಮಾತಾಡಿದ್ರೆ ನನ್ನ ತಲೆ ನೋವುತ್ತೆ. ನನ್ನ ಪಾಡಿಗೆ ಸುಮ್ಮನೆ ಬಿಟ್ಬಿಡು ಪ್ಲೀಸ್. ದೊಡ್ಡೇಶ್ಮಾನ್ರೆ, ಯಾರು? ನಾನು ಪಾರು. ಏನು? ಏನಾಯ್ತು? ಇವತ್ತಿಷ್ಟೊತ್ತಾದರೂ ಮಲ್ಗೆ ಇದ್ದೀರಾ? ಎದ್ದು ಮಾಡೋದಾದ್ರೂ ಏನಿದೆ, ಅದಕ್ಕೆ ಮಲಗಿದ್ದೀನಿ. ಏನಾಯ್ತು ದೊಡ್ಡೇಶ್ಮಾನ್ರೆ? ನನ್ನ ತಲೆ ಸಿಡಿತಾ ಇದೆ, ಅದಕ್ಕೆ ಮಲ್ಕೊಂಡಿದ್ದೆ. ಅದಕ್ಕೆ ಕಷಾಯ ತಗೊಂಬಂದಿದ್ದೀನಿ ದೊಡ್ಡೇಶ್ಮಾನ್ರೆ. ಬೇಡ, ನನಗೆ ಕಷಾಯ ಇಷ್ಟ ಇಲ್ಲ. ನಿಮಗೆ ತಲೆನೋವು ಅಂದಾಗೆಲ್ಲ ಕಷಾಯ ಕುಡಿತಿದ್ರಿ, ಈಗ ಯಾಕೆ ಬೇಡ ಅಂತಿದ್ದೀರಾ? ಅವಾಗ ಇಷ್ಟ ಆಯಿತು, ಇವಾಗ ಇಷ್ಟ ಇಲ್ಲ. ಅಯ್ಯೋ, ಚಿಕ್ಕ ಮಕ್ಳ ಥರ ಹಠ ಮಾಡ್ತಿದ್ದೀರಲ್ಲ ದೊಡ್ಡೇಶ್ಮಾನ್ರೆ. ಸೂರ್ಯ ಬೆಳಕು ಚೆಲ್ಲೋ ಥರ ನೀವು ಎದ್ದು ಬಂದು ನಮ್ಮ ಮುಂದೆ ನಿಂತ್ರೇನೆ ನಮ್ಮ ಮುಖದಲ್ಲಿ ಮಂದಹಾಸ ಮೂಡೋದು. ನನ್ನ ಮೈ ಮನಸ್ಸೆ ಜಡ್ಡಿಡ್ದು ಶೇಡ್ ಆಗಿರ್ಬೇಕಾದ್ರೆ ಬೇರೆಯವ್ರ ಲೈಫಲ್ಲಿ ನಾನು ಹೇಗೆ ಮಂದಹಾಸ ಮೂಡಿಸ್ಲಿ ಹೇಳು? ಇನ್ನು 2 ದಿನ ದೊಡ್ಡೇಶ್ಮಾನ್ರೆ, ಆರಾಮಾಗಿ ರೆಸ್ಟ್ ಮಾಡಿ, ಎಲ್ಲ ಸರಿ ಹೋಗುತ್ತೆ. ಇನ್ನೂ 2 ದಿನನಾ? ಏನು ತಮಾಷೆ ಮಾಡ್ತಾ ಇದೆಯಾ ಪಾರ್ವತಿ? ದೊಡ್ಡೇಶ್ಮಾನ್ರೆ, ನಿಮ್ಮ ಕಾಲು ನೋವು ಪೂರ್ತಿಯಾಗಿ ವಾಸಿ ಆಗಬೇಕು ಅಂದರೆ ಇನ್ನೂ 2 ದಿನನಾರು ಬೇಕು. ನನಗೆ ಕಾಲು ನೋವು ಇಲ್ಲ, ಎಂಥದ್ದು ಇಲ್ಲ. ನನಗೆ ಈ ಕಷಾಯನೂ ಬೇಡ, ನಿಮ್ಗೆಲ್ಲರೂ ಚಿತ್ರ ಹಿಂಸೆನೂ ಬೇಡ. ಮತ್ತಿನ್ನೇನು ಬೇಕು ದೊಡ್ಡೇಶ್ಮಾನ್ರೆ? ನನಗೆ ಈ ಮನೆಯಿಂದ ಹೊರಗಡೆ ಹೋಗಬೇಕು. ನಂಗೆ ತಲೆ ಚಿಟ್ಟಿಡ್ದೋಗಿದೆ, ಚೇತರಿಸ್ಕೊಳ್ಳೋಕೆ ಆಗ್ತಾ ಇಲ್ಲ. ತಂಪಾದ ಗಾಳಿ ಇಲ್ಲ, ಕೈ ತುಂಬ ಕೆಲಸ ಇಲ್ಲ, ಮಲ್ಗಣ ಅಂದರೆ ನೆಮ್ಮದಿ ಇಲ್ಲ. ನಾನು ಇಲ್ಲೇ ಇದ್ದರೆ ಹುಚ್ಚಾಗೋಗ್ಬಿಡ್ತೀನಿ. ಇದೇನು ಜೈಲಲ್ಲಿ ಇದ್ದಂಗೆ ಆಗಿದೆ ನನಗೆ. ಸರಿ ದೊಡ್ಡೇಶ್ಮಾನ್ರೆ, ನಾನು ನಿಮ್ಮನ್ನು ಹೊರಗಡೆ ಕಳಿಸ್ತೀನಿ. ನೀನಾ? ನಿಜವಾಗ್ಲೂ? ಥ್ಯಾಂಕ್ ಯು ಪಾರ್ವತಿ, ಥ್ಯಾಂಕ್ ಯು ಸೋ ಮಚ್. ಅದಕ್ಕೆ ನಿನ್ನ ಪ್ರೀತು ಬಚಾವಮ್ಮ ಅಂತ ಹೇಳೋದು. ಆದರೆ ಒಂದು ಷರತ್ತು. ಏನದು? ನಿಮ್ಮ ಜವಾಬ್ದಾರಿನ ಅಖಿಲಮ್ಮವ್ರು ನನಗೆ ವಹಿಸಿದ್ದಾರೆ, ಅದಕ್ಕೆ ನಾನು ನಿಮ್ಮ ಜೊತೆ ಬರ್ತೀನಿ. ನನಗೆ ಈ ಡೀಲ್ ಓಕೆ. ಈಗ ಸಂತೋಷನಾ? ಸರಿ, ತಗೊಳ್ಳಿ. ಥ್ಯಾಂಕ್ಸ್ ಪಾರ್ವತಿ.